ಹೆಂಗದು ಎಕ್ಸಾಮ್ ಇವತ್ತು ಗಣಿತಿದ್ವು ನನಗೆ ಎಷ್ಟು ಬರ್ತೈತೆ ಅಷ್ಟೆಲ್ಲ ಬರ್ತದೆ ನಾನು ನಾ ಯಾವ ಪ್ರಾಕ್ಟೀಸ್ ಮಾಡ್ಕೊಂಡಿದ್ನಲ್ಲ ಮಮ್ಮಿ ಅವೆಲ್ಲ ಬಂದಿದ್ದು ಬಟ್ ಥೇತ್ ಪ್ರಮೇಯ ತ್ರಿಸ್ಪರ್ಶಕ ಪ್ರಮೇಯ ಅವು ಬಂದಿದ್ದಿಲ್ಲ ಅದನ್ನು ಬಿಟ್ಟು ಬರ್ತದೆ ಒಟ್ಟು ನನಗೆ ಎಷ್ಟು ಬರ್ತೈತೆ ಅಷ್ಟು ಬರ್ತದೆ ನಾನು ಆತೋಡ ಮಧ್ಯಾಹ್ನ ಬಂದೆ ನೀನು ನೀವು ಒಪ್ಕೊಂಡಿದ್ರಲ್ಲ ಸ್ಕೂಲ್ ಬಿಟ್ಟು ತಕ್ಷಣ ಹೌದಾ ಇಲ್ಲ ಅಲ್ಲಿದ್ದೆ ಮನ್ಯಾಗ ನಾನು ಮತ್ತೆ ಸೋಮವಾರ ಐತೇನೆ ಎಕ್ಸಾಮ್ ಮಂಗಳವಾರ ದಿನ ಐತಿ ಅದೇನ ಹಿಂದಿ ಎಕ್ಸಾಮ್ ಕನ್ಸಿಡರ್ ಮಾಡೋದಿಲ್ಲಪ್ಪ ಅದ್ರ ಬದ್ಲಿ ಗ್ರೇಡ್ ಸಾಕು ಕೊಡ್ತಾರತ್ತೆ ABCD ಹಂಗ ಹೌದಾ ಬರ್ರಿ ಬಾಬಾ ಟೈಮ್ ಆಗಲಿ 6:10 ಆತು ನಾನು ಈ ಬಲ್ಪ್ ಆನ ಇಟ್ಟಿದ್ದೆ ಯಾಕಂದ್ರೆ ಮಳೆ ಬಂತಂದ್ರೆ ಕರೆಂಟ್ ಹೋದಾಗ ಚಾರ್ಜ್ ಆಗ್ತದ ಅಂತೇಳಿ ಹಚ್ಚ ಭಾಳತ್ತಾತು ಇವತ್ತು ಮಶ್ರೂಮ್ ಬಿರಿಯಾನಿ ಮಾಡಾಕತ್ತೀನಿ ನಾನು ಇದು ಇವಾಗ ಯಾಕೆ ಮಾಡಾಕತ್ತೀನಿ ಅಂತ ಹೇಳಿದ್ರೆ ನಮ್ಮ ಸಬ್ಸ್ಕ್ರೈಬರ್ ಕೇಳ್ಯಾರಿ ಮಶ್ರೂಮ್ ಬಿರಿಯಾನಿ ಹೆಂಗೆ ಮಾಡೋದು ತೋರಿಸ್ರಿ ಅಂತೇಳಿ ಸೊ ಎಸ್ಪೆಷಲಿ ಅವರಿಗೋಸ್ಕರ ಮಾಡಾಕತ್ತೀನಿ ನಮ್ಮ ಇಷ್ಟನೂ ಹೌದ್ರಿ ಇದು ನಮಗೂ ಭಾಳ ಇಷ್ಟ ಆಕತ್ತಿದೆ ಸೊ ಹಾಗಾಗಿ ನಮಗೂ ಆಗ್ತತಿ ಆಮೇಲೆ ಅವ್ರಿಗೆ ರೆಸಿಪಿನೂ ಆಗ್ತದೆ ಅಂತೇಳಿ ಇವಾಗ ಜಸ್ಟ್ ಜಪ್ಟ ಒಳಗೆ ಸಾನಿಯಾಗಿ ಹೇಳಿ ಆರ್ಡ್ರ್ ಮಾಡಿಸಿದ್ದೆ ನಾನು ಈಗ ಬಂದವು ಇವನ್ನೆಲ್ಲ ಫಸ್ಟ್ ಕ್ಲೀನಾಗಿ ತೊಳ್ಕೊಂಡು ತೊಗೊಂಬರೋಣ ಮಮ್ಮಿ ಇಬ್ರು ಏನಿಗೆ ಉಳ್ಳಾಗಡ್ಡಿ ಹಚ್ಚತ್ತೀರಿನ ಕುಪ್ಪೆಗೆ ಹೆಚ್ಚಾಗತ್ತ ಉಳ್ಳಾಗಡ್ಡಿ ಹೌದಲ್ಲ ನಾನು ಕೊತ್ತಂಬರಿ ಪುದೀನ ಎಲ್ಲ ಸ್ವಚ್ಛ ಮಾಡ್ಕೊಳಕತ್ತೀನಿ ಏನು ಮಾಡಕತ್ತೀನಿ ಹೇಳಿ ನಾನು ನೀನಾಯ್ತು ಅದ್ರ ಹೆಸರು ಬಿರಿಯಾನಿ ಅದ್ರ ಹೆಸರು ಬಿರಿಯಾನಿ ಬಿರಿಯಾನಿ ಕರೆಗೂ ಬಿರಿಯಾನಿ ಮಾಡತ್ತೀಯ ಮಮ್ಮಿ ನನ್ನ ಒಂದು ಹೆಲ್ಪ್ ಮಾಡ ಮಮ್ಮಿ ನನ್ನ ನಾಳೆ ಮೊಮೋಸ್ ಮಾಡಿಕೊಡ್ತೀಯ ತಿನ್ನಂಗಾಗೈತಿ ತಿಂದಿಲ್ಲ ಅದು ರೆಸಿಪಿನೂ ಸಮೇತ ತೋರ್ಸನ್ ಮೀ ಏನ್ ಮೀ ಇವನು ಕ್ಲೀನಾಗಿ ತೊಳ್ಕೊಂಬಂದೇನೆ ಈಗ ಇವನು ಈ ಥರ ಕಟ್ ಮಾಡ್ಕೋಬೇಕು ಅಲ್ಲಿ ಗಿಡದ ಕಡೆ ಎಳವಲ್ತ್ ನೋಡಿ ಮಶ್ರೂಮ್ ಮತ್ತು ಆ ಮಶ್ರೂಮ್ ಅಲ್ಲದ ಅದು ಹುಚ್ಚಡಿ ಬಂತಾರ ಅದಕ್ಕೆ ಗಿಡದ ಕಡೆಗೆ ಎಳವಕ್ಕೆ ಇದು ನಾವೀಗ ಜಪ್ಟೋಲಿಂತ್ರ ಆರ್ಡ್ರ್ ಮಾಡಿರ್ತೀವಿ ಈಗ ಇದ್ರದ ನಾವು ಬಿರಿಯಾನಿ ಮಾಡೋದು ಬಿಡು ಬಿರಿಯಾನಿ ಮಶ್ರೂಮ್ ಬಿರಿಯಾನಿ ಏನು ಇವತ್ತು ಮಶ್ರೂಮ್ ಬಿರಿಯಾನಿ ಇದೇನು ಮಮ್ಮಿ ತುಪ್ಪ ಅದು ಎಣ್ಣೆ ಅದು ಎಣ್ಣೆ ಈಗ ತುಪ್ಪ ಹಾಕೊಳ್ಳೋದು ಸ್ವಲ್ಪ ಅಂದ್ರೆ ಜಸ್ಟ್ ಬೇಕಂದ್ರೆ ಹಾಕೋಬೋದು ಬೇಡಂದ್ರೆ ಆಪ್ಷನ್ ಐತ್ರಿ ನೀವು ಸ್ಕಿಪ್ ಮಾಡ್ಬೋದು ಇದು ನಾನು ಫ್ಲೇವರ್ ಚಲೋ ಬರ್ತೈತಿ ಆಮೇಲೆ ಟೇಸ್ಟ್ ಆಗ್ತದೆ ಅಂತೇಳಿ ಸ್ವಲ್ಪ ಹಾಕಕತ್ತೇನೆ ಒಂದು 2 ಟೀ ಸ್ಪೂನ್ ಅಷ್ಟು ತುಪ್ಪಾರ ಈಗ ಅದು ತುಪ್ಪ ಮತ್ತು ಎಣ್ಣೆ ಚಲೋ ತಂಗ ಬಿಸಿ ಆಗಲಿ ರೀ ಎಣ್ಣೆ ತುಪ್ಪ ಅಂತ ಚಲೋ ತಂಗ ಬಿಸಿ ಆಗೈತಿ ಈಗ ಕೆಲವೊಂದು ಒಣ ಮಸಾಲೆ ತೊಗೊಂಡೇನಿ ರೀ ಅದು ಚಕ್ರ ಮಗ್ಗಿ ಆಮೇಲೆ ಪಲಾವ್ ಎಲೆ ಚಕ್ಕಿ ಲವಂಗ ಆಮೇಲೆ ಯಾಲಕ್ಕಿ ಕಾಳು ಮೆಣಸು ಇಷ್ಟು ತೊಗೊಂಡಿನಿ ಇದನ್ನ ಹಾಕೊಳ್ಳೋಣ ನೋಡಿರಿ ಎಣ್ಣೆ ಈ ಥರ ಕಾಯ್ಬೇಕು ಅಂದ್ರೆ ನಾವು ಏನು ಒಣ ಮಸಾಲೆ ಹಾಕ್ತೀವಲ್ರಿ ಅವು ಫ್ಲೇವರ್ ಎಲ್ಲ ಎಣ್ಣೆ ಒಳಗೆ ಬಿಟ್ಕೊಂಡ್ಬಿಡ್ತೈತೆ ರೀ ಯಾಲಕ್ಕಿನ ದೊಡ್ಡ ಹಂಗೆ ಹಾಕ್ಬಾರ್ದು ಸ್ವಲ್ಪ ಒಂದು ಜಜ್ಜಿ ಒಡೆದು ಹಾಕ್ಬೇಕ್ರಿ ಯಾಲಕ್ಕಿನ ಈಗ ಅದಾದಮೇಲೆ ನೆಕ್ಸ್ಟ್ ಹಸಿಮೆಣಸಿನ್ಕಾಯಿ ಹಾಕೊಳ್ಳೋಣ ಸ್ವಲ್ಪ ಹಿಂದೆ ಸರ್ದು ಹಾಕ್ಬೇಕ್ರಿ ಯಾಕಂದ್ರೆ ಸಿಡಿತಾವೆ ಇವು ಅದ್ರ ಜೊತೆಗೆ ಈಗ ನಾವೇನು ಉಳ್ಳಾಗಡ್ಡಿನ ಕಟ್ ಮಾಡಿ ಇಟ್ಕೊಂಡಿದ್ವಲ್ರಿ ಈ ಥರ ತೆಳ್ಳಗೆ ಕಟ್ ಮಾಡಿ ಇಟ್ಕೋಬೇಕ್ರಿ 4 ಈಗ ಇವನ್ನ ಅದ್ರ ಜೋಡಿನ ಹಾಕೊಂಡ್ಬಿಡೋಣ ಈಗ ನೋಡ್ರಿ ಇದನ್ನ ಚಲೋತ್ನಾಗ ಎಣ್ಣೆ ಒಳಗೆ ಉಳ್ಳಾಗಡ್ಡಿನ ಕೈಯಾಡೋಣ್ರಿ ಇದು ಉಳ್ಳಾಗಡ್ಡಿ ಹೆಂಗೆ ಆಗ್ಬೇಕಂತ ಹೇಳಿದ್ರೆ ಸ್ವಲ್ಪ ಗೋಲ್ಡನ್ ಕಲರ್ ಆಗ್ಬೇಕ್ರಿ ಅವಾಗಿನ ಮಟನ್ ಇದನ್ನ ಹೊತ್ತಿದ್ದಂಗೆ ಸ್ವಲ್ಪ ಆಗಾಗ ಕೈಯಾಡ್ಕೊಂತ ಇವನ್ನ ಫ್ರೈ ಮಾಡ್ಕೊಂಡ್ರಿ ಉಳ್ಳಾಗಡ್ಡಿ ಕ್ಲೈಮೇಟ್ ಇವತ್ತು ಮಳಿದು ಐತಿ ನಿನ್ನೆ ಬಂದಿತ್ತಲ್ರಿ 8 ಗಂಟೆ ಸುಮಾರು ಹಂಗೆ ಬರ್ತೈತೆ ನಮ್ಮ ಮಳೆ ಆ ಕಡೆ ಎಲ್ಲ ಮಳೆ ಆಗಕತ್ತೈತಿ ಸ್ವಲ್ಪ ಆಮೇಲೆ ಈ ಕಡೆನೂ ಆಗಿತ್ತು ಶಿವ ನಿಮ್ಮ ಎಕ್ಸಾಮ್ ಮುಗಿದ್ವಾ ಮುಗಿದ್ವ ಮತ್ತೆ ಏಪ್ರಿಲ್ 1 ಹಿಡಿದ 10 ಮಟ್ಟ ಅಷ್ಟೇ ಐತಿ ಹೌದಾ ಅಲ್ಲಿ ಚೆನ್ನಾನೂ ಕಂಪ್ಲೀಟ್ ಆಗ್ಯಾವನ ಚಲೋ ಬಿಡ ನಿಮ್ಮ ಜಲ್ದಿ ಮುಗಿದವ ನಿಮ್ಮ ಪರೀಕ್ಷೆ ಹೆಂಗೆ ಎಲ್ಲ ಚಲೋ ಬರ್ದಿಲ್ಲ ಗುಡ್ ಗರ್ಲ್ ಬಂತನ ಮಳೆ ಗಾಳಿ ಬಿಡ ಆಗ್ತೈತೆ ಮಮ್ಮಿ ಇದೊಂದು ಹೂ ನೋಡಿರದ ಸಾನಿಯಾ
ಗಾಡಿ ಮೇಲೆ ನಿನಗೊಂದು ಏನೋ ಚೇಂಜಸ್ ಕಾಣಕತ್ತೈತಿ ಏನು ಹೇಳ ಹೌದಾ ನಾನು ನೋಡಿದೆ ಆಮೇಲೆ ಕೇಳ್ಬೇಕಂತಿದ್ದೆ ಫೋಟೋ ಚಲೋ ಐತೆ ಮತ್ತೆ ಚಂದ ಐತಲ್ಲ ತಂದಿರಿ ಇವ್ರಿಗೆ ನಂದಿನಿ ಮೇಡಮ್ ಅವ್ರ ಹ್ಮ್ ಕೊಟ್ಟು ಕಳ್ಸ್ಯಾರ ಅದ ನೀನು ಬಂದೈತಿ ಹೌದೇನಾ ಹ್ಮ್ ಮಸ್ತ್ ಐತೆ ನೋಡಲ್ಲ ಮಸ್ತ್ ಇದಲ್ಲ ಥ್ಯಾಂಕ್ ಯು ಆಂಟಿ ಉಳ್ಳಾಗಡ್ಡಿ ಫ್ರೈ ಆಗತ್ತವು ಈಗ ಸ್ವಲ್ಪ ಪುದೀನನ ಹಾಕೊಂಡ್ ನಾನು ಪುದೀನ ಕೊತ್ತಂಬರಿ ಎರಡನ್ನೂ ಹಾಕೊಂಡ್ ನಾನು ಒಮ್ಮಕ್ಲ ಇದಾಗ್ಬಿಡ್ತೈತೆ ನೀನು ಇವತ್ತು ಇದನ್ನ ಹಾಕೊಂಡ್ಬಿಟ್ಟೆ ಇಲ್ಲ ಮೊನ್ನೆ ಹಾಕಿದ್ದೆ ಒಂದ್ಸರ ಹೌದೇನಾ ಮಾಡೋ ಮುಂದೆ ಚಲೋ ಆಯ್ತಲ್ಲ ಚಲೋ ಐತೆ ಈಗ ಟೊಮೆಟೊ ಹಣ್ಣು ಹಾಕೋಣ ಟೊಮೆಟೊ ಹಣ್ಣು ಸ್ವಲ್ಪ ಮೆತ್ತಗಾಗಬೇಕು ಬಟಾಣಿ ಹಾಕೋಣ ಬಿರಿಯಾನಿ ಒಳಗೆ ಬಟಾಣಿ ಇದು ಹೋಟೆಲ್ ಸ್ಟೈಲ್ ಮಾಡ ಹಾಕ್ತಿದ್ದ ಸ್ವಲ್ಪ ಅರಿಶಿನ ಯಾಕಂದ್ರೆ ಆ ಕಡೆ ಆಕೆ ಏನೇನು ಬಿಡ್ಸಕತ್ತೀವ ನೋಡ್ತೀನಿ ನಾನು ಆಕೆಗೆ ಆಮೇಲೆ ಖಾರ ನೀವು ಎಷ್ಟು ತಿಂತೀರ ನೋಡ್ರಿ ಖಾರ ಅಷ್ಟು ಹಾಕೋರಿ ಫಸ್ಟಿಗೆ ಈಗ ಹಸಿ ಮೆಣಸಿನ್ಕಾಯಿ ಹಾಕಿದ್ದೈತಿ ಹಂಗಾಗಿ ಸ್ವಲ್ಪ ನೋಡಿ ಹಾಕೋರಿ ನೀವು ಖಾರನ ಆ ಖಾರ ಸುತ್ತ ಕೊಡಿಲಿ ಹೇಳ್ತಾರೆ ನಾನು ಹಾಕಿ ಬರ್ತಾರೆ ಕಣ್ಣಾಗ ಆಮೇಲೆ ಧನಿಯಾ ಪೌಡ್ರು ಗರಂ ಮಸಾಲ ಇದನ್ನೆಲ್ಲ ಒಂದು ಡಬ್ಬಿ ಒಳಗೆ ಹಾಕಿಡ್ಬೇಕು ತಾನೇ ಹಾಕಿಡ್ತೀನಿ ತೋಡ ಆಮೇಲೆ ಇದು ಚಿಕನ್ ಕಬಾಬ್ ಪೌಡ್ರಲ್ಲ ಇದು ಬೇಡ ಇವಷ್ಟು ಹಾಕಿದ್ವಿ ನಾವು ಉಪ್ಪಂತೂ ಮೊದಲ ಹಾಕೀವಿ ಈಗೇನು ಹಾಕಿವಿ ಅಂತ ಹೇಳಿದ್ರೆ ಅಷ್ಟು ಪುಡಿ ಖಾರ ಏನದು ಧನಿಯಾ ಪೌಡ್ರು ಮತ್ತೇನು ಗರಂ ಮಸಾಲ ಹಾಕಿವಲ್ಲ ಸನಿ ಹ್ಞೂ ಇವಾಗ ಸ್ವಲ್ಪ ಮೊಸರು ಹಾಕೊಳ್ಳೋಣ ಮೊಸರು ಹಾಕಿದಂದ್ರೆ ಟೇಸ್ಟ್ ಆಕತ್ತೆ ಹಾಗಾಗಿ ಸ್ವಲ್ಪ ಮೊಸರು ಈಗ ಇದನ್ನೆಲ್ಲ ಹಾಕೊಂಡ್ವಲ್ಲ ಇದನ್ನು ಚಲೋ ತಂಗ ಮಿಕ್ಸ್ ಮಾಡೋದು ಎಲ್ಲ ಮೊಸರು ಹಾಕಿದ್ಮೇಲೆ ಅದನ್ನೆಲ್ಲ ಚಲೋ ತಂಗ ಕೈ ಆಡಿದ್ಮೇಲೆ ಈಗ ಐತೆ ಮಶ್ರೂಮ್ನ ನಾನು ಈ ಥರ ಕಟ್ ಮಾಡ್ಕೊಂಡೀನಿ ರೀ ನೀವು ಬೇಕಾ ಇದಕ್ಕೂ ನಾವು ಸಣ್ಣ ಕಟ್ ಮಾಡ್ಕೊಂಡು ನಡೀತೈತಿ ಮೋಸ್ಟ್ಲಿ ಇಷ್ಟ ಇರ್ಬೇಕು ನಾವು ಬಿರಿಯಾನಿ ಒಳಗೆ ಯಾಕಂದ್ರೆ ಚಿಕನ್ ಕಣ್ಣಂಗೆ ಕಾಣ್ಬೇಕ್ರಿ ಅದು ಸೊ ಅದ್ರ ಸಂಬಂಧ ಈ ಥರ ಕಟ್ ಮಾಡೀನಿ ಇದು ಸ್ವಲ್ಪ ಎಣ್ಣೆ ಒಳಗೆ ಸ್ವಲ್ಪ ಚಲೋ ನಂಗೆ ಫ್ರೈ ಸ್ವಲ್ಪ ಒಂದು 5 ನಿಮಿಷ ಕುದಿಸ್ಕೊಂಡು ಆಗೋಳಕ ಇದಕ್ಕೆ ಅಕ್ಕಿ ಎಷ್ಟು ಬೇಕೋ ಅಷ್ಟು ಹಾಕೊಂಡು ನಡೀತೈತಿ ನಾನಿಲ್ಲಿ ಒಂದು ಅರ್ಧ kg ಅಕ್ಕಿದು ತೋರ್ಸಾಕತ್ತೀನಿ ಕುಕ್ಕರ್ ಒಳಗೆ ನೀವು ಇದೇ ಥರನ ಸೇಮ್ ಎಲ್ಲ ಸ್ವಲ್ಪ ಮಸಾಲೆ ಜಾಸ್ತಿ ಹಾಕೊಂಡು ನೀವು ಡಬ್ರ್ಯಾಗ ಮಾಡೋರು ಇದ್ರಂದ್ರೆ ಅಂದ್ರೆ 1 ಕಿಲೋದ್ದು 1 ಕಾಲ್ಪದ್ದು ಮಾಡೋರಿತ್ತಂದ್ರೆ ನೀವು ಡಬ್ರಿ ಒಳಗೆ ಮಾಡ್ಕೊಬೋದ್ರಿ ಇದೇ ಥರನ ಎಲ್ಲ ಮಸಾಲೆ ಹಾಕಿ ಈಗ ಇದಕ್ಕೆ ಕುದಿಯೋಕೆ ಬಿಡೋಣ ಈಗ ನೋಡ್ರಿ ನಾನು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕೇನಿ ರೀ ನಾನು ನೀವು ಬೇಕಂದ್ರೆ ಫಸ್ಟ್ ಆದ್ರೆ ಹಾಕೋರಿ ಆಮೇಲೆ ಈ ಥರ ಹಿಂಗೆ ಮಸಾಲೆ ಕುದಿಯಬೇಕಾದ್ರೆ ಹಾಕೋಬೋದ್ರಿ ಬಟ್ ಇನ್ನು ಹಾಕೋಬೇಕು ನಾ ಹಾಕಿದ್ದಿಲ್ಲ ಹಾಗಾಗಿ ಮತ್ತೀಗ ಹಾಕಿದ್ದೆ ನಾನು ಈಗ ಮತ್ತೊಮ್ಮೆ ಕೈ ಆಡೋಣ ಇದನ್ನೆಲ್ಲ ಕೈ ಆಡಿ ಈಗ ಅಕ್ಕಿ ತೊಳ್ಕೊಂಬಂದು ಇದ್ರೊಳಗೆ ಹಾಕಿ ಮಸಾಲೆ ಜೋಡಿನ ಅಕ್ಕಿನ ಮಿಕ್ಸ್ ಮಾಡಿಬಿಡೋಣಂತ್ರಿ ನೀರು ಕೊಡ್ರಿ ಅಕ್ಕಿ ಹಾಕಿ ಕೈ ಆಡಿದ್ನ ಮಸಾಲೆ ಜೋಡಿ ಈಗ ಅಕ್ಕಿಗೆ ನೀರು ಎಷ್ಟು ಬೇಕಲ್ಲ ಅಷ್ಟು ಹಾಕಿ ಕುಕ್ಕರ್ ಡಕ್ಕನ್ ಹಾಕಿ ಒಂದು ಸಿಟಿ ಮಾಡ್ಸಿನ ಅಂದ್ರೆ ಸಾಕು ಅನ್ನ ಆಗ್ಬಿಟ್ಟಿರ್ತೈತಿ ನೀವು ಅಕ್ಕಿ ಯಾವ್ದು ಬೇಕಾದ್ರೆ ತೊಗೊರಿ ನಾನು ಇಲ್ಲಿ ಚಲೋ ಅಕ್ಕಿ ತೊಗೊಂಡಿನಿ ರೀ ಇವು ಜೀರಾ ರೈಸ್ ಟೈಪ್ ಸ್ವಲ್ಪ ಬರ್ತವೆ ನೋಡ್ರಿ ಆ ಥರ ರೀ ಇವು ನೀವು ಯಾವ್ದು ಬೇಕಾದ್ರೆ ತೊಗೊಂಡು ನಡಿತೈತಿ ಆದ್ರೆ ಈ ಥರ ಎಲ್ಲ ಬಿರಿಯಾನಿ ಮಾಡೋ ಮುಂದೆ ಏನು ಮಾಡ್ಬೇಕಂತ ಹೇಳಿದ್ರೆ ಸ್ವಲ್ಪ ಚಲೋ ಅಕ್ಕಿನ ಯೂಸ್ ಮಾಡ್ಬೇಕ್ರಿ ಚಲೋ ಆಕತ್ರಿ ಬಿರಿಯಾನಿ ಅದ ಆಮೇಲೆ ರೇಷನ್ ಅಕ್ಕಿ ಇದು ನುಚ್ಚಕ್ಕಿ ಅವೆರಡು ಬಿಟ್ಟು ಬೇರೆ ಯಾವಾದ್ರೂ ನೀವು ಯೂಸ್ ಮಾಡಿ ನಡಿತೈತಿ ಆಮೇಲೆ ಬಾಸ್ಮತಿ ಅಕ್ಕಿ ತೊಗೊಂಡು ನೀವೇನಾದ್ರೂ ಮಾಡಕತ್ತಿದ್ರಂದ್ರೆ ಬಾಸ್ಮತಿ ಅಕ್ಕಿನ ಒಂದು 5-10 ನಿಮಿಷ ಮುಂಚೆನೇ ನೀವು ನೆನೆ ಇಡ್ಬೇಕು ನೆನೆ ಇಟ್ಟು ಮಾಡ್ಕೋಬೇಕು ಈ ಥರ ಈಗ ಇದ್ರದ್ದು ಕುಕ್ಕರ್ ಡಕ್ಕನ್ ಹಾಕ್ತೀನಿ ಹಾಕಿ ಒಂದು ಸಿಟಿ ಆದಮೇಲೆ ಮತ್ತೆ ನಿಮಗೆ ತೋರಿಸ್ತೀನಿ ಹಂಗೆ ಬಿರಿಯಾನಿ ಅಂತ ಹೇಳಿ ಚಟ್ನಿ ಮಮ್ಮಿ ಬಿರಿಯಾನಿ ಅಂತ ರೆಡಿ ಆಯ್ತು ಅಂದ್ರೆ ಇವಾಗ ಜಸ್ಟ್ ಒಂದು ಸಿಟಿ ಆಯ್ತು ಅದನ್ನು ಗ್ಯಾಸ್ ಆಫ್ ಮಾಡಿದೆ ಆಮೇಲೆ ಇಲ್ಲಿ ಚಟ್ನಿನ ರೆಡಿ ಮಾಡ್ಕೊಂಡೆ ನಾನು ಚಟ್ನಿ ಭಾಳ ಸಿಂಪಲ್ ಆಗಿ ರೆಡಿ ಮಾಡ್ಕೋಬೋದು ನಾವು ಮೊಸರು ತೊಗೊಂಬಂದು ಅದನ್ನು ಕಟ್ಟದು ಅದಕ್ಕೆ ಉಪ್ಪು ಮತ್ತು ಉಳ್ಳಾಗಡ್ಡಿ ಹಸಿ ಖಾರ ಇತ್ತು ಹಸಿ ಖಾರ ಹಾಕೋಬೋದು ಇಲ್ಲಾಂದ್ರೆ ಹಸಿ ಮೆಣಸಿನ್ಕಾಯಿ ಹೆಚ್ಚು ಹಾಕೋಬೋದು ಕೊತ್ತಂಬರಿ ಹಾಕೋಬೇಕು ಇಷ್ಟ ಹಾಕಿದ್ರೆ ಟೇಸ್ಟ್ ಆಕತ್ರಿ ಇದು ಮೊಸರು ಚಟ್ನಿ ಬಿರಿಯಾನಿ ಮಾಡಲಿ ನಾವು ಪಲಾವ್ ಮಾಡಲಿ ಈ ಮೊಸರು ಚಟ್ನಿ ಹತ್ರ
ಬೇಕಾರೆ, ಯಾಕಂದ್ರೆ ಅದ್ರ ಕಾಂಬಿನೇಷನ್ ಇದು ಮೊಸರು ಚಟ್ನಿ. ಮತ್ತು ಅದ್ರೊಳಗೆ ಬ್ಯಾಳಿ ಸಾರು ಹಾಕೊಂಡು ಉಂಡ್ವಿ, ಇದನ್ನ ಹಾಕೊಂಡು ಉಂಡ್ವಿ ಅಂದ್ರೆ ಚಲೋ ಹಂಗಿಲ್ಲ. ಹಂಗಾಗಿ ನಾನೀಗ ಮೊಸರು ಚಟ್ನಿ ಮಾಡಿದ್ದೆ ನೋಡ್ರಿ. ಭಾಳ ಸಿಂಪಲ್ ಆಗಿ ಮಾಡೋದ್ರಿ. ಮಮ್ಮಿ ಟೈಮ್ ನೋಡಲ್ಲ 8:30 ಆಯ್ತು. ಪಪ್ಪ ಒಲ್ಲದಾರ. ಪಪ್ಪ ಏನೋ ಕೆಲಸ ಐತಿ ಹೋಗ್ಬರ್ತಾಡಿ ನಾನು ಇಲ್ಲೇ ಅಂತಂದೇಳಿ ಹೋದ್ರ, ಇನ್ನಾದ್ರೂ ಬಂದಿಲ್ಲ. ಮತ್ತು ಅವ್ರು ಹೋದ್ಮೇಲೆ ನಮ್ದು ಬಿರಿಯಾನಿ ಆತ, ಚಟ್ನಿ ಆತ, ಎಲ್ಲ ಆತ. ಅವ್ರ ಸಂಬಂಧ ಇಷ್ಟದಕ್ಕ ನಾವು ವೇಟ್ ಮಾಡಿದ್ವಿ. ಈಗ ತಮ್ಮನ್ಯಾಗ ಟೇಸ್ಟ್ ನೋಡಾಕ ಕೊಡೋಣ. ಸ್ಮೆಲ್ ಹೆಂಗ್ ಬರತ್ತ? ಮಸ್ತ್ ಬರತೈತಿ. ಸೇಮ್ ಬಿರಿಯಾನಿ ಟೈಪ್ ಬರಲ್ಲ? ಮತ್ತು ಬಿರಿಯಾನಿನ ಮಾಡಿ ಅದ್ರ ಸ್ಮೆಲ್ ಬರಲ್ಲ. ಎಷ್ಟು ಮಸ್ತ್ ನೋಡಲ್ಲ. ಅನ್ನ ಮಿಜ್ಜಿಗಿಲ್ಲ ಏನಿಲ್ಲ, ಮಸ್ತ್ ಆಗೈತಿ. ಉದುರಾಗಿ ಭಾಳ ಸಿಂಪಲ್ ರೀ ಮಾಡೋದಿದೆ ಮಶ್ರೂಮ್ ಬಿರಿಯಾನಿ. ನಾ ಮಾಡ್ದಂಗೆ ಮಾಡ್ರಿ, ಭಾಳ ಟೇಸ್ಟ್ ಆಕತ್ರಿ. ಇದು ಹೋಟೆಲ್ ಸ್ಟೈಲ್ ನೋಡ್ರಿ. ಇದು ವಾಸನೆ ನೋಡಿದ್ರೆ ಅಷ್ಟು ಘಮ ಘಮ ಅನ್ನಕತ್ತೈತ್ರಿ. ಇನ್ನೊಂದು ಪ್ಲೇಟ್ ತೊಗೊಂಡು ಹೋಗಿ ಆಕಿಗೆ ವಾಸನೆ ನೋಡಿ ತಡ್ಕೊಳಕ್ ಆಗಂಗಿಲ್ಲ. ಬಿಸಿ ಇದ್ದಾಗನ ಊಟ ಮಾಡ್ಬೇಕು ಅದನ್ನು. ನಂದು ಪ್ಲೇಟ್ ತೊಗೊಂಡು ಇನ್ನೊಂದು ಇಬ್ರು ಊಟ ಮಾಡ್ರಿ, ನಾನು ಪಪ್ಪ ಬಂದು ಊಟ ಮಾಡ್ತೀನಂತ. ನಾ ಈಗ ಜಸ್ಟ್ ಟ್ರಯಲ್ ನೋಡ್ತೀನಿ, ಟೇಸ್ಟ್ ನೋಡ್ತೀನಿ. ಮತ್ತು ಆಮೇಲೆ ಐತೆ ನಿನ್ನ ಮಸ್ತ್ ಆಗೈತಲ್ಲ? ಮಸ್ತ್ ಆಗೈತೆ ನೋಡ್ರಿ. ಭಾಳ ಸಿಂಪಲ್ ಆಗಿ ಮಾಡೋದು. ಇದು ಏನಪ್ಪ ಅಂದ್ರೆ ಸೇಮ್ ಬಿರಿಯಾನಿನ, ಇದರ ಚಿಕನ್ ಇಲ್ಲ, ಮಶ್ರೂಮ್ ಐತೆ ಅಷ್ಟೇ. ಚಿಕನ್ ಇದ್ರೆ ಚಿಕನ್ ಬಿರಿಯಾನಿ ಹಾಕತ್ತಿದೆ. ಹಾಕಿದ್ರೊಳಗೆ ಹೌದಿಲ್ಲ? ಇದ್ರೊಳಗೆ ಹಾಕಿಗೆ ನಾನು ಹಿಂದಕ್ಕತ್ತ ಹಿಡಿಂಗ. ನೋಡು ಸಾಕ? ಚಿಕನ್ ಪೀಸಲ್ಲಿ ಐತಿ ಅದಾವಲ್ಲ? ಮಶ್ರೂಮ್ ಇಲ್ಲ ಅದಾವಲ್ಲ, ಇಲ್ಲೈತಿ ಇಲ್ಲೈತಿ. ಓಕೆ, ನೀನೇ ಹಾಕ್ಲತ್ತಮ್ಮನ? ರಿಪೇರಿ ಮಾಡ್ತಿರ್ಬೋದು. ಹೌದು. ಸನಿಯ ಏನು ತಾಟ್ ಇಲ್ಲಿಟ್ಟು ಮುಕ್ಕೊಂಡಲ್ಲ? ಸ್ವಲ್ಪ ಹೊತ್ತು ಮಕ್ಕೊಂಡ್ ನಾನು ಊಟ ಮಾಡಿ. ಹೇಳ ಪಟ್ಟನ ಹೇಳ. ತಾಟಿಗೆ ಹಾಕಿಟ್ಟಂಗ ಇದು ಮಾಡಬಾರ್ದು. ಇಲ್ಲ ಮುಚ್ಚಿಡ, ಆಮೇಲೆ ಊಟ ಮಾಡೋದು ನಮ್ಮ ಜೋಡಿನ. ತಡಿ ಬಿಸಿ ಬಿಸಿ ತಿಂತಿ. ಹೇಳ ಪಟ್ ಪಟ್ ಹೇಳ. ನಾನು ಮಸ್ತ್ ಪಿಕ್ಚರ್ ನೋಡಕತ್ತಿದ್ದಾರೆ ಇಲ್ಲೇ. ಏನಪ್ಪ ಅಂದ್ರೆ ಏನಿದು ಸ್ವಾಮಿ ಅಯ್ಯಪ್ಪಂದ್ರಿ. ಇದು ಶಬರಿಮಲೆ ಸ್ವಾಮಿ ಅಯ್ಯಪ್ಪ. ಎಷ್ಟೊತ್ತಿಗೆ ಹೋಗೋದು, ಎಷ್ಟೊತ್ತಿಗೆ ಬರೋದು ನೀವು? ನಾವು ನಿಮ್ಮ ಸಂಬಂಧ ಇದನ್ನ ಮಟನ್ ಬಿರಿಯಾನಿ ಮಾಡ್ಕೊಂಡು ನಾವು ಕಾಯಕತ್ತೀವಿ. ಮಟನ್ ಬಿರಿಯಾನಿ. ಮತ್ತು ನೀವು ಚಿಕನ್ ತಿನ್ನಂಗಿಲ್ಲಲ್ಲ, ನಾನು ಸನಿ ಹೋಗಿ ಮಟನ್ ತೊಗೊಂಬಂದಿವಿ. ಮಟನ್ ಶಾಪ್ 4 ಗಂಟೆ ಬಂದಾಕವು ಮಟನ್ ತಂದಿರಂತೆ. ಏನು ಮಾಡಿರ್ಬೋದು ಗೆಸ್ ಮಾಡ್ರಿ. ಚಿಕನ್ ಮಾಡಿರ್ಬೋದು, ಚಿಕನ್ ಮಾಡಿರ್ಬೋದು. ಅದು ಬಿಟ್ಟು ಪಲಾವ್ ಮಾಡಿರ್ಬೋದು. ಅದು ಬಿಟ್ಟು ಏನು ಮಾಡಿರ್ಬೋದು. ನಿಮಗೆ ಸ್ಮೆಲ್ ಎದ್ರದ್ದು ಬರಾಕತ್ತೈತೆ? ನಿಮ್ಗೆ ಸ್ಮೆಲ್ ಎದ್ರದ್ದು ಬರಾಕತ್ತೈತೆ ಹೇಳ? ಸುಮಾರು ತಮ್ಮನ ಇದನ್ನ ಸೋಯಾಬೀನ್ ಅಲ್ಲ, ಮತ್ತೇನು ಹೇಳಂದ್ರೆ ಮಶ್ರೂಮ್ ಬಿರಿಯಾನಿ. ಮಶ್ರೂಮ್ ಮಂತ ಮಂದಿ ಒಂದು ಪಾಕೆಟ್ ಹಗ್ಗ ಸಾನಿಯಾ ಒಂದು ಪಾಕೆಟ್ ಹಾಕ್ಬಿಟ್ಟು ಅದ ಹೇಗೆ ನೋಡಿಲ್ಲ? ಮೊನ್ನೆ ಯಾವತ್ತ ಇಟ್ಕೊಂಡಿವಿ. ಓಯ್ ಇವತ್ತರ ನಾವು ಏನಕ್ಕೆ ಇದ್ರ ಜಪ್ಟೊಳಗೆ ಆರ್ಡರ್ ಮಾಡೀವಿ ಸಂಜೆ ಬಂದ. ಸೋಯಾಬೀನ್ ಅಲ್ಲ ಪಾಕೆಟ್ ಅದು. ಅಯ್ಯ ಕನ್ಫ್ಯೂಸ್ ಆಗ್ತದೆ. ಮಕ್ಕ ತಗೊಂಡು ಸ್ವಚ್ಛಾಗಿ ಇನ್ನೊಮ್ಮೆ ಊಟ ಮಾಡನ್ರ. ಟೈಮ್ ಅಂತಲ್ಲಿಗೆ ಇವ್ರಿಬ್ರು ಊಟ ಮಾಡಕ್ ಕುಂತ್ರ ಅದ ಟೇಸ್ಟ್ ನೋಡ್ತೀವಿ ಅಂತ ಊಟ ಮಾಡಕತ್ತಾರ ಇವ್ರ. ನಾ ನಿಮ್ಮ ಪಪ್ಪ ಬಂದು ಉಣ್ತೀನಿ ಅಂತೇಳಿ ನಿಮ್ಮ ಸಮ ಕಾಯಕತ್ತಿದ್ದೆ ನಾನು. ಮಾಡೋದು ಊಟ ಅಲ್ಲ, ಅದ್ರ ಟೇಸ್ಟ್ ನೋಡ್ತಾರೆ ಇವರು. ಸನೇ ಊಟ ನಮ್ಮ ಟೇಸ್ಟ್ ಟೇಸ್ಟ್ ಈಗ ಜಸ್ಟ್ ಟೇಸ್ಟ್. 10 ಗಂಟೆಗೆ ಊಟ ಹೆಂಗೈತೆ ರುಚಿ? ಮಸ್ತ್ ಐತಿ. ಮಸ್ತ್ ಆಗೈತೆ ತಮ್ಮನ. ಹೆಂಗಾಗೈತೆ? ಸೇಮ್ ಬಿರಿಯಾನಿ ಹಂಗೈತಿಲ್ಲ? ಸಖತ್ತಾಗಿ ಟೇಸ್ಟ್. ನೀವು ಮಾಡಿದೊಟ್ಟಿಗೆ ಫೇಲ್ ಆಗಿರ್ತೀವಿ. ಫಸ್ಟ್ ಟೈಮ್ ನಾನು ಮಾಡಿದ್ದೆ ಅದು. ನಮ್ಮ ಸಬ್ಸ್ಕ್ರೈಬರ್ ಕೇಳಿದ್ರಿ ಇವತ್ತು ವಿಡಿಯೋದೊಳಗೆ, ನಾವು ಬಿಟ್ಟಂಥ ವಿಡಿಯೋದೊಳಗೆ ಮಶ್ರೂಮಿಂದ ಬಿರಿಯಾನಿ ಮಾಡಿ ತೋರಿಸ್ರಿ ಅಂತೇಳಿ. ನಮಗೂ ಭಾಳ ದಿನ ಆಗಿತ್ತು. ಅವ್ರ ಸಂಬಂಧ ನಮ್ಮ ಸಂಬಂಧ ಎರಡು ಹಾಕೋ ಅಂತೇಳಿ ತರಿಸಿ ಮಾಡಿದೆ ನಾನು. ಹಾಕ್ಕೊಡ್ಲ? ಹೊಸ ಹೊಸ ಟ್ರೈ ಮಾಡ್ತಿರ್ಬೇಕು. ಹೊಸ ಹೊಸ ಕಮೆಂಟ್ ಮಾಡಿ, ಮಮ್ಮಿನೂ ಹೊಸ ಹೊಸ ರೆಸಿಪಿ ಟ್ರೈ ಮಾಡ್ತಾರೆ.
ಮನೆಯೊಳಗೆ ಹೆಣ್ಮಕ್ಳು ಅದಾರ ಅಂತಂದು ಹೇಳಿದ್ರೆ ಅವ್ರಿಗೆ ಎಷ್ಟು ಕಿವಿನೂರು ಇದ್ರ ಸಾಲದ ಸರ ಇದ್ರ ಸಾಲದ ಒಟ್ಟು ಎಲ್ಲಿ ಹೋಗ್ತೀವಿ ನೋಡಲ್ಲಿ ಮತ್ತು ಕಿವಿನೂ ಬೇಕಾ ಕ್ಲಿಪ್ಪು ಬೇಕಾ ಸರಾನೂ ಬೇಕಾ ಅಂತೇಳಿ ಎಲ್ಲಿ ಹೊಕ್ಕಾರ ಅಲ್ಲಿ ತೊಗೊಂಡು ಅವ್ನು ಏನು ಮಾಡ್ತಾರಪ್ಪ ಅಂದ್ರೆ ಹಿಂಗೆ ಸ್ಟಾಕ್ ಮಾಡಿ ಇಡ್ತಾರೆ ಅವನ್ನ ಹಾಕೊಳ್ಳೋದು 1 ತಾಸು ಇಲ್ಲ ಅರ್ಧ ತಾಸು ಅಷ್ಟ ಅದಕ್ಕೆ ನೋಡ್ರಿ ಇಲ್ಲಿ ಕರೆಕ್ಟ್ ಟೈಮ್ ಕೈಯ ಇಲ್ಲಿ ಬಾ ಇಲ್ಲ ಅವರೆಲ್ಲ ಇದನ್ನ ಮಾಡಕತ್ತಾರ ಬಾ ಯಾಸ್ಮಿನ್ ಕುಂದ್ರ ಯಾಸ್ಮಿನ ಬ್ಯಾಡವಾ ಮನೆ ದೇಕೆ ವಾಸಿ ನೋಡ್ರಿ ಯಾಸ್ಮಿನ್ ಅವ್ರ ಮನ್ಯಾಗಿಂತ್ರ ಅಲ್ಲಿಂತ ನೋಡಿಲ್ಲ ಅಂತ ಮಗ ನಾ ಏನೋ ಬಾಂಡೆ ಬಿಟ್ಟು ಮ್ಯಾಲೆ ಇಡಾಕತ್ತಿದ್ನಂತ ನಾನು ಸರ್ತಿಲಿ ವ್ಲಾಗ್ ಮಾಡೋ ಮುಂದೆ ಹೇಳ್ತೀನಿ ನಮ್ಮ ಯಾಸ್ಮಿನ್ ಅವ್ರ ಮನೆ ಅದ ನೋಡ್ರಿ ಅಲ್ಲಿಂತ್ರ ಕಾಣ್ತಾರ ಅಂತಂದು ಹೇಳಿ ನೀ ಯಾವಾಗ ಅಲ್ಲಿಂತ ನಮಗೆ ಫೋನ್ ಹಚ್ಚು ನಾವು ಬಂದು ಇಲ್ಲಿ ಹಾಯ್ ಮಾಡ್ತೀವಂತ ನೀನು ಅಲ್ಲಿಂತಾಗ ನಾವು ಇರೋದಿಲ್ಲ ನಾವು ಇದ್ದಾಗ ನೀ ಇರೋದಿಲ್ಲ ಅಲ್ಲಿ ಮೈಕ್ ತಗೋಕ್ ಹಲೋ ಮೈಕ್ ಟೇಸ್ಟ್ ಅಂತೇಳಿ ಸುಂದರ ಯಾಸ್ಮಿನ ಇವ್ರು ನೋಡ್ಬಾ ಇಲ್ಲ ಕಿವೇನು ಎಷ್ಟು ಸರ ಎಷ್ಟು ಅವು ತಗೊಂಡ್ ಹೆಂಗಿಟ್ಟಾರ ನೋಡಿ ಇಲ್ಲಿ ಅಯ್ಯೇ ಇನ್ನ ತಡಿ ಎಲ್ಲಿ ಹೊಕ್ಕಿವಲ್ಲಿ ಒಟ್ಟು ಉರ್ಸಿಗೆ ಹೋದ್ರನ ತೊಂಬ ಮನ್ ನೋಡ ಆಕೆ ಉರ್ಸಿಗೆ ಬರಂಗಿಲ್ಲ ಅಂದ್ರೂ ಇಷ್ಟುದ್ದ ಲಿಸ್ಟ್ ಮಾಡಿ ಕಳಿಸ್ಯಾಳ ನನಗಲ್ಲ 3 ಹೋದಾಗ ಅವನ್ ತೊಂಬ ಇವನ್ ತೊಂಬ ನಾನು ಮ್ಯಾಚಿಂಗ ತೊಂಬ ಅಂತೇಳಿ 16,000 ಫೋನ್ ಹಚ್ಕೊಂತ ಮುರಿತಾ ಅದ ಅವನ್ನೆಲ್ಲ ಕ್ಲೀನಾಗಿ ಒಂದು ಸೆಟ್ ಮಾಡಿಡ್ಬೇಕು ಜುಮ್ಕಿ ಒಂದು ಸೈಡ್ ಆಮೇಲೆ ಬಳಿ ಒಂದು ಸೈಡ್ ಸರ ಎಲ್ಲ ಒಂದು ಸೈಡ್ ಇವೆರಡು ಖಾಲಿ ಬಾಕ್ಸ್ ತೊಗೊಂಡಿದ್ನಲ್ಲ ಮನ್ ಇದ್ರ ಹಾಕಿಡವನ್ನ ಖಾಲಿ ಬದಾವೇನೋ ಈಗ ಇನ್ನೇನು ಹಾಕಿಟ್ಟಿ ಅಲ್ಲ ಮತ್ತೆ ತುಂಬ್ಯಾವ ಮತ್ತು ಅಲ್ವಾ ಯಾಸ್ಮಿನ್ ಸಮಾನ ಒಂದು ಬಾಕ್ಸ್ನಾಗ ಇಡ ನೀನೋ ಒಂದು ಬಾಕ್ಸ್ನಾಗ ಇಟ್ಕ ಇಬ್ರು ಮಾಡ್ರಿ ನಿಂದೆಲ್ಲ ಬಾಕ್ಸ್ ತಗೊಂಬೋಗಿ ನಿಂದು ಒಂದು ಬಾಕ್ಸ್ ಐತನ ನೀವ್ ಮಾಡ್ಕೊಂಡಿ ಇನ್ನು ಹಾಕೊಂಡ ಇಲ್ಲ ನೀನ ಎದ್ರಾಗ ಹಾಕೋಬೇಕಿದೆ ಹಾ ಗೋಬಿ ರಿಟರ್ನ್ ಕರಿ ಅಚ್ಚಾನೇ ಓ ಅದು ರಿಟರ್ನ್ ಮಾಡಿದ್ವಲ್ಲ ಆ ಸಾರಿ ಜೋಡಿ ಹಾಕೋಬೇಕಂತ ತರಿಸಿದ್ದೇನೆ ನೀನು ಚಲೋ ಮಸ್ತ್ ಇದು ನಿಂದೇನು ಡಬ್ಬಿ ನೀ ಏನು ಇಟ್ಕೊಂಡೆ ಅದ್ರಾಗ ಪೌಡ್ರ್ ರೆಡ್ ಲಿಪ್ಟಿಕ್ ಚಾಕ್ಲೇಟ್ ಲಿಪ್ಟಿಕ್ ಓಯ್ ಕಿಸ್ಕಾ ಸಬ್ಬಿ ತಡಿ ಚಾಕ್ಲೇಟ್ ಲಿಪ್ಟಿಕ್ ಇದು ಮೇರಾ ಇದು ಇಲ್ಲಿ ಹಚ್ಕೊಂತಾರೆ ಫೇಸಿಗೆ ಅದು ಆಮೇಲೆ ಇದು ಆಮೇಲೆ ಇದು ಆಮೇಲೆ ಲಾಲಿ ಬಾಟಲ್ ಟೋಟಲ್ ಎಷ್ಟು ನೀನು ಜುಮ್ಕಿ ಅದ ಸಾನಿಯಾ ಬರೇ ನಮ್ಮ ಸಾನಿಯಾ ಜುಮ್ಕಿ ತೊಗೊಂತಾಳ್ರಿ ಮತ್ತೆ ಏನು ತೊಗೊಳಂಗಿಲ್ಲ ಸರದ ಜೋಡಿ ಬಂದದ್ದು ಏರಿಂಗ್ಸ್ ಇದ್ವು ಅಂದ್ರೆ ಅವಷ್ಟ ಬೇರೆ ಇರ್ತಾವೆ ಬರೇ ಜುಮ್ಕಿ ದೊಡ್ಡ ಅವು ಸಣ್ಣ ನಮಗೆ ಸೂಟ್ ಆಗಲ್ಲ ಸನಿ ಇದು ನೋಡಿಲ್ಲ ಇದು ಕಟ್ಟಾಗೈತಲ್ಲ ಇದು ಕಟ್ಟಾಗಿ ಸರದ್ದು ತೆಗೆದ್ಬಿಡ್ರಿ ಅದು ಸರ ಅಲ್ಲದೆ ಸೊಂಟದ ಪಟ್ಟಿ ನೋಡಿದೆ ಸರ ಬಿಡೋದ ಸೊಂಟದ ಪಟ್ಟೆ ಅಂತ ಇದು ಆರ್ಡರ್ ಮಾಡಿ ಸರ ಎಷ್ಟು ಚಂದ ಇರ್ತಿದೆ ಇದು ಯಾವಾಗ ಕಟ್ ಮಾಡಿ ಸರಿ ಇದ್ನ ಹೋಗ ನಾ ಕಟ್ ಮಾಡಿ ನೆನ್ನದನ ಇದೆಲ್ಲ ಅದ ಇದು ಹೋಗೈತೆ ನೋಡಿದ್ವಿ ಅಲ್ಲ ಕೊಡಿಲ್ಲ ಹೌದು ಇದು ಹೋಗೈತಿ ಎಷ್ಟು ಚಂದ ಅವ ನೋಡಿ ಸರ ಎಲ್ಲ ಕಿತ್ಬಿಟ್ರಲ್ಲ ಇವನ್ನ ನೋಡ ಇಲ್ಲ ನಾನು ತಬ್ಬಿದು ತಮ್ಮ ನಾನು ಇದ್ರಾಗ ಇಟ್ಬಿಡ ಸನ್ನೆ ಎಲ್ಲ ಹಾಕಿ ಸರ ಕಿವೇನು ಎಲ್ಲ ಅಯ್ಯ ಮೇರಾ ಡಬ್ಬಾ ಅದ್ರ ನೀನು ಆಕೆ ಮಿಕ್ಸ್ ಆಗಂಗಿಲ್ಲ ಆಕೆ ಏನಾರ ಒಂದು ಹುಡ್ಕಕ್ ಹೋದ್ಲ ಅಂದ್ರೆ ನೀನು ಎಲ್ಲ ಕಿತ್ತಾಡ್ತಾಳ ಆಕೆ ಎಲ್ಲರೂ ಹೋಗೊಂಬಂದೆ ಅಂದ್ರೆ ಅಮ್ಮಿ ಒದ್ದೆ ಅಮ್ಮಿ ತಡ್ಕೊಂಡ್ ಸ್ವಲ್ಪ ತಡೆ ತುಟಿ ಅದ್ರ ನೀ ಏನೇನಾರ ಇಡ್ಬಣ್ಣ ಎಲ್ಲ ಇಡ್ತೀನಿ ಸುಮ್ಮನೆ ಬರೇ ಕಿವಿಗೇನು ಅಷ್ಟ ಇಡ್ತೀನಿ ನಾನು ಅಯ್ಯ ಮೇರಾ ರಕ್ತುಲ್ಲಕ ಎಷ್ಟು ಇದೆ ಬೇಕಾಗಿ ದುಂಡು ಎಷ್ಟವಲ್ಲ ಇವು ಬಳಿ ನೋಡ್ರಿ ಎಷ್ಟು ಚಂದ ಅದಾವ ಇವ ವರ್ಷನಾಗ ತೊಗೊಂಡಿದ್ದೆ ರೀ ನನಗೆ ಮೊನ್ನೆ 3 ವರ್ಷನಾಗ ಐದು ನಿಮ್ಮೂರ ತಗೋ ನಾವ್ ಯಾವಾಗ ಬಂದ್ವಿ ನಮ್ಮೂರ ಇವು ಹುಬ್ಳ್ಯಾಗ ತೊಗೊಂಡಿದ್ರಿ ನಮ್ಮ ಇವ್ರ ಸಹನಾನ್ ಮದುವೆ ಒಳಗೆ ಹಸಿರು ಬೇಳೆ ಹಾಕೋಕೆ ತೊಗೊಂಡಿರ್ತೇವೆ ಇದೊಂದು ತೊಗೊಂಡಿದ್ದೆ ಹಳೆ ಪಳೆ ಯಾವ ಇಟ್ಕೊಳಕ್ ಹೋಗ್ಬೇಡ ನೀನು ಕೋಸ್ಕೋಸ್ ರಕ್ಲಿ ಬತ್ತಾಗೆ ಬೇಡಾಗಿದ್ದು ಎಲ್ಲ ತೆಗೆದು ಚೆಲ್ಬಿಟ್ರೆ ಸುಮ್ಮನೆ ವೇಸ್ಟ್ ಅವೆಲ್ಲ ಡಬ್ಬದ ಯಾವ ಚಿಪ್ಪಡಿಕೆ ಜಗಳ ಕರ್ತಿ ಆಮೇಲೆ ಅವು ಬಳಿ ಏನೋ ಅದ ನೋಡ್ಸಾನೆ ಹೊಡೆದು ಎಲ್ಲ ತೆಗೆದ್ಬಿಡವು ಕಾಜೇನು ಎಷ್ಟೊಂದು ಅದ ನೋಡಲ್ಲಿ ಮ್ಯಾಲೆ ಬಕೆಟ್ ಒಳಗೆ
ಇದು ತಮ್ಮನ ಅದ ಕೊಡ್ರಿ. ಏನು ಆಮೇಲೆ ದೇ ಕಮ್ಮಿ ಖಾಲಿ ಇದ್ರೊಳಗೆಲ್ಲ ಸಟ್ ಮಾಡಿ ಇಟ್ಕೊಂಡ್ರಿ ತನವೆಲ್ಲ ಯಾನ್ ಜರ ಹೈದಕ್ ಮಮ್ಮಿ ಇದ್ರಾಗ ಇಟ್ಟಿಲ್ಲ ಸರಸನೆ ಹಾಡಿ ಇದ್ದಿಲ್ಲ ಎಲ್ಲ ಕೇಳಿನಿ ನೀವು ಎರಡು ತುಂಬ್ಯಾವ ಕಾನಿ ಈ ಮ್ಯಾಗಿನವೆಲ್ಲ ಶುಂಕಿ ಅವು ಕೆಳಗಿನ ಫ್ಲಾಟ್ ಇದೆ. ಜುಮ್ಕಿ ನೀವು ಅಷ್ಟು ಈ ಜುಮ್ಕಿ ಇವೆಲ್ಲ ಸರದಾಗ ಬಂದಿದ್ವು ರೀ ಇವು ಇಂಥವೆಲ್ಲ ಇಲ್ಲಿಟ್ಟಾಳ ಬೇರೆ. ಆಮೇಲೆ ಇಲ್ಲೊಂದು ಸ್ಟೆಪ್ ಇಟ್ಟಾಳ. ಅಮ್ಮಿ ಹಾರ ಮ್ಯಾಕ್ಸಿನ್ ಹಾರ ಅವ್ನು ತೆಗಿಬೇಡ ಹಂಗ ಇರ್ಲಿ ಬಿಡ. ಅಷ್ಟ ಮ್ಯಾಲೆ ಅಷ್ಟ ನೋಡ್ಬೇಕದ. ಅದು ಮನ್ಸನೇ ಎಲ್ಲವು ಕ್ಲೀನಾಗಿ ಹೊಂದಿಸಿಟ್ರೆ ಹಿಂಗೆ ಯಾವಾಗಾರ ಒಮ್ಮೆ ನಾನಾಗಿ ಹೇಳ್ಬೇಕ್ರಿ. ಅವಾಗೆಲ್ಲ ಹೊರಗೆ ತೊಗೊಂಬಂದು ಕರೆಕ್ಟಾಗಿ ಇಟ್ಕೊತಾರೆ ಇವ್ರು. ಇಲ್ಲಾಂದ್ರೆ ಎಲ್ಲಾರು ಹೋಗೋಮಂದು ನನ್ನ ಪಿನ್ ಸಿಗಲಿಲ್ಲ, ನನ್ನ ಕ್ಲಿಪ್ ಸಿಗಲಿಲ್ಲ, ನನ್ನ ವಾಳ ಸಿಗಲಿಲ್ಲ, ಇವು ಸಿಗಲಿಲ್ಲ ಅಂತೇಳಿ ನಿಂತು ಬಿಡ್ತಾರೆ ಇವ್ರು. ಖಾಲಿ ಇದ್ದಾಗ ಅವನ್ನೆಲ್ಲ ಹೊಂದಿಸ್ಕೊಂಡು ಇಟ್ಕೊಳ್ಳೋದು ಗೊತ್ತಿಲ್ಲ. ಎಲ್ಲ ಹಬ್ಬ ಹೋದಾಗ ತೊಗೊಂಡಿದ್ರಿ ಎಲ್ಲ ತಳಗ ಒಂದು ಓದ್ಬಿಟ್ಟಿದ್ರು ನೋಡ್ರಿ ಇವರೆಲ್ಲ. ಸ್ವಲ್ಪ ಎಲ್ಲ ಬಳಿಗಿಳಿ ಎಲ್ಲ ಈ ಬಕೆಟ್ನಾಗ ಇಟ್ಟೀವಿ. ಆಮೇಲೆ ಅಲ್ಲೊಂದಿಷ್ಟು ಇಟ್ಕೊಂಡಾರ, ಇಲ್ಲೊಂದಿಷ್ಟು ಅದಾವು. ಇವೇನು ಮೇಕಪ್ ಸೆಟ್ ಇಂದೇನೆಲ್ಲ ಇದು ಕಿಲುಪೆಲ್ಲ ಎಲ್ಲ ಈ ವೇಸ್ಟ್ ನೋಡಿ. ತಮ್ಮನ ವೇಸ್ಟ್ ಇದೆಲ್ಲ ಈ ಹಳೆ ತಿಂದ್ಬಿಡಿ ಅವನು ಅಷ್ಟು ಕೊಡ್ದವ ನೋಡ್ರಿ ಬಳಿ ತೆಗ್ದಿದ್ದು ಅಷ್ಟು. ಅದೆಲ್ಲ ಕರ್ಮ ಅದ್ರಾಗ ಎಲ್ಲ ಹೋಗ್ಯಾವ ನೋಡ್ರಿ. ಎಲ್ಲ ಇಟ್ಕೊಂಡು ಕುತ್ಕೊಂಡ್ಬಿಡ್ತಾರೆ ಇವ್ರು. ಇರೋದು ಸಣ್ಣ ಮನೆ. ನಾ ಎಲ್ಲ ಸುತ್ತಿ ಹೋಗಿದ್ದೀನಿ ಬೇಡಾಗಿದ್ರೆ ಇವ್ರು ತೊಗೊಂಡು